ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಏನಾಗಿದೆ ಅಂದರೆ 5:30 ಗಂಟೆ ಆಗಿದೆ. ನೋಡ್ತಿದ್ರೆ ಎಷ್ಟೊಂದು ಕತ್ಲ. ಇವಾಗ ಬಾಂಡೆ ತಿಕ್ಕಬೇಕು. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದರೆ ನಮ್ಮ ಊರಲ್ಲಿ ಸದರಲ್ಲಿ ಎಲ್ಲಮ್ಮಾಯಿ ಜಾತ್ರೆ ಆಗುತ್ತೆ. ಸೊ ವಾರ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, ಮಂಗಳವಾರ. ಸೊ ಎಲ್ಲರೂ ಕೌದಿ ಒಗಿತಾರೆ. ಮುಂಚೆನೇ ಇವತ್ತು ವಾರ ಇದೆ, ಸೋಮವಾರ. ಸೊ ಸೋಮವಾರ ಎಲ್ಲ ನೀರು ಬರುತ್ತೆ, ನೀರು ಕೂಡ ತುಂಬಿಕೊಂಡು ಅವಾಗೆ ಕೌದಿ ಒಗಿತಾರೆ. ಇಲ್ಲಿ ನೋಡಿ, ನಾನೇ ಪೂಜೆ ಮಾಡಿದೆ ಇವತ್ತು ಸೋಮವಾರ ಅಂತ. ಪೂಜೆ ಮಾಡಿ ಇವತ್ತು ತುಂಬ ದಿನಗಳು ಆಗಿತ್ತು. ಸೊ ಮನೆ ದೇವರಿಗೆ ಹೋಗಿದ್ದಿಲ್ಲ. ಲಾಸ್ಟ್ ಟೈಮ್ ಯಾವಾಗ ಅಂದರೆ ಸ್ವಲ್ಪ ಜಾತ್ರೆ ದಿನ ಮೇಗೆ ಹೋಗಿದ್ವಿ. ಅದಾದಮೇಲೆ ಹೋಗೋದು ಆಗಲಿಲ್ಲ. ಸೊ ಆ ಕಾರಣದಿಂದ ಇವತ್ತು ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಎಲ್ಲ ಸ್ಪೆಷಲ್ ಅಪ್ಪ. ಇವತ್ತು ಮಂಡೇ, ಲಾಸ್ಟ್ ಈ ಇಯರ್ ಮಂಡೇ ಇದೆ. ಸೊ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ಕೂಡ ಕೌದಿ ಒಕ್ಕೊಂಡಿದ್ದು ವಿಡಿಯೋ ನಾನು ಶೂಟ್ ಮಾಡಿಟ್ಟಿದ್ದೆ, ಅದು ಕೂಡ ಇದರಲ್ಲಿ ತೋರಿಸ್ಬೇಕಂತ. ಇದು ನಮ್ಮ ಗುಡ್ಡ. ನಾನು ತುಂಬ ಸಲ ಇದ್ರ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇಲ್ಲಿ ಮುಟ್ಟಿ ದರ್ಶನ ಮಾಡ್ಕೊಂಡಿದ್ವಿ. ಯಾಕಂದರೆ ಇದು ಲಾಸ್ಟ್ ಸೋಮವಾರ ಈ ವರ್ಷದಂತ ನಾವು ಹೋಗಿ ಒಂದ್ಸಲ ದರ್ಶನ ಮಾಡ್ಕೊಂಡಿವಿ. ಸೊ ಈ ಶಾರ್ಟಲ್ಲಿ ಕೂಡ ನೋಡಿರ್ತೀರಾ. ಸೊ ಎಲ್ಲಮ್ಮಾಯಿ ಜಾತ್ರೆ ಕೂಡ ಇದೆ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಮಂಡೇ ದಿನ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ. ತುಂಬ ಶಾರ್ಟ್ ವಿಡಿಯೋ ಕೂಡ ಇದೆ. ನೀವಿದೆಯಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತಂದರೆ ವಿಡಿಯೋನ ತುಂಬ ಶೇರ್ ಮಾಡಿ. ಇವಾಗ ನೋಡಿ, ಇಲ್ಲಿ ಬೆಟ್ಟ ತೋರಿಸ್ತಾ ಇದ್ದೀನಿ. ಇದು ಬ್ರಹ್ಮರಾಂಬ ದೇವಿ. ಇಲ್ಲಿ ಕೂಡ ಚೆನ್ನಾಗಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಹೋದ್ಮೇಲೆ ಡೈರೆಕ್ಟ್ ಗೊಬ್ಬರಕ್ಕೆ ಹೋದಿವಿ. ಅಲ್ಲಿ ಕೂಡ ಕೌದಿ ಒಗಿಬೇಕಾಗಿತ್ತು, ಯಾಕಂದರೆ ನೆಕ್ಸ್ಟ್ ಡೇ ವಾರ ಹಿಡಬೇಕಲ್ಲ. ಆ ಕಾರಣದಿಂದ ಅಲ್ಲಿ ಕೂಡ ಕೌದಿ ಒಗೆದೆ. ಸ್ವಲ್ಪ ಆರ್ವಿ ಕೂಡ ಟೈಮ್ ಸ್ಪೆಂಡ್ ಮಾಡಿದೆ. ಹೌದಾ, ಬರೀ ಹಂಗೆ ಮಾಡ್ತೇವೆ. ಅದು ಕೋತಿ ಮೊನ್ನೆನೂ ಹಂಗೆ ಮಾಡ್ತು. ನೀನು ಅಂಜಿದ್ದಲ್ಲಾರು ಅಂಜಳಕತ್ತಿದಿ ಈ ಅಂತೇಳಿ ಮಮ್ಮ ಅಂದಿ. ಅಕ್ಕ ಕೂಡ ಶಾಲೆಗೆ ಹೋಗಿದ್ದೆ? ಪ್ರೇಯರ್ ಮುಗ್ದಿತ್ತ? ಚಾಲು ಇತ್ತೇನು? ಅಲ್ಲೇ ಬಿಟ್ಟು ಬಂದೆ? ಶಾಲೆಗೂ ಕೋತಿ ಬಂದದ? I love you, Koti. I love you. I love you. I love you. I love you. Thank you, ಪಪ್ಪಿ ಕುಡಿ ಅವ ನನಗ. ಅಮ್ಮ ಮೇಲೆ ಅವೇ ಮಾಡಲ್ ರೀ. ನೋಡ್ರಿ, ನೆಕ್ಸ್ಟ್ ಟ್ಯೂಸ್ಡೇ ನೋಡಿ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಎಲ್ಲಮ್ಮಾಯಿದು. ಅದೇ ದಿನ ಏಕಾದಶಿ ಕಾರಣ ನಾವು ಇಲ್ಲಿ ವೈಕುಂಠ ಏಕಾದಶಿ ಅಂತಾರಲ್ಲ, ವೈಕುಂಠ ಏಕಾದಶಿ ಇತ್ತು. ಸೊ ಎಲ್ಲರೂ ನಾವು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ ಟೆಂಪಲ್ಗೆ ಹೋಗಿ ಚೆನ್ನಾಗಿ ದರ್ಶನ ಪಡ್ಕೊಂಡು ಪ್ರಸಾದ ತಗೊಂಡು ಬಂದಿವಿ. ಸೊ ಥ್ಯಾಂಕ್ ಯು, ಬಾಯ್.